ರಾಂಗ್ ಕೇಸ್ಗೆ ಮಾಡಿಬಿಟ್ಟು, ಅಲ್ಲ ರೀ, ಒಂದು ಹೆಣ್ಮಗಳು ಅಣ್ಣ ಕೊಟ್ಟದ ಆಸ್ತಿನ ತಿರ್ಗಾ ಯಾರಕ್ಕೆ ಹೊಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳ್ಕೊಂಡು ಆಲ್ಟರ್ನೇಟಿವ್ ಜಾಗ ಮಾಡಿಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು, ಸರ್ಕಾರನೇ ತೆಗಿಬೇಕು. ಈ ದೇಶದ 136 ಸೀಟ್ ಕೊಟ್ಟಂತ ಜನತೆಗೆ, ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂಥ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದ್ದೀರಲ್ಲ, ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಸಾಧ್ಯ ಇಲ್ಲ. ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ. ಅದಕ್ಕೆ ಇವತ್ತು ಕೂತ್ಕೊಂಡು ನಾವು ವ್ಯಾಪಕವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬೇಕಾದಷ್ಟು ನಿಮಗೆ ಒಂದು ಡೀಟೇಲ್ ಇದನ್ನು ಕೂಡ ನಾವು ತಿಳಿಸ್ತೇವೆ. ನಾನೇನು ಅಬ್ರಾಮ್ ಬಗ್ಗೆ, ನನ್ನ ಮೇಲೂ ಕೇಸು, ಯಡಿಯೂರಪ್ಪನವ್ರ ಮೇಲೆ ಕೇಸು, ಬೇರೆ ಬೇರೆ ಪಾರ್ಟಿ ಲೀಡರ್ಸ್ ಮೇಲೆ ಕೇಸು, ಎಲ್ಲರ ಮೇಲೂ ಕೇಸ್ ಆಗಿದೆ. ಎಷ್ಟು ಜಡ್ಜ್ಮೆಂಟ್ಗಳು ಬಂದಿದೆ ಅವರ ವಿರುದ್ಧವಾಗಿ. ಸೊ ಅವ್ರು ಯಾರ್ಯಾರು ಬೇಕಾದಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನಾದ್ರು ಒಂದು ಸಣ್ಣ ಪೇಪರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದ್ರೆ, ಎಸ್, ವಿ ಆರ್ ರೈಟ್ ಟು ಬೋ ದಿ ಹೆಡ್. ದೇರ್ ಇಸ್ ನಥಿಂಗ್. ಓಲಿ ಆಯ್ತು, ಪಾರ್ವತಿ ಅವರು ಇಂಥ ಜಾಗದಲ್ಲಿ ಸೈಟ್ ಕೊಡು ಅಂತ ಎಲ್ಲರೂ ಕೇಳಿದ್ದಾರೆ. ವೈ ಡಿಡ್ ಮೂಡ್ ಹ್ಯಾವ್ ಎನ್ ಅಗ್ರಿಮೆಂಟ್ ವಿತ್ ಹರ್? ಬರ್ಕೊಂಡು MOU ಮಾಡ್ಕೊಂಡಿದ್ದಾರೆ. ಅಲಾಟ್ಮೆಂಟ್ ಲೆಟ್ರಲ್ಲಿ ಹೇಳಿದ್ದಾರೆ, ನಿನ್ಗೆ ನೋಡಮ್ಮ 50-50 ಕೊಡ್ತಾ ಇದ್ದೀನಿ, ನಿನ್ಗೆ ಜಾಸ್ತಿ ಕೊಡೋಕ್ಕಾಗಲ್ಲ, 50-50 ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. She has agreed. She had signed with a bond paper. She had relinquished the deed in favor of Muda without acquiring a property since they have requested. ಎಲ್ಲರೂ ಕೂಡ ಪಾಪ ತಪ್ಪಾಗೋಯ್ತು ಅಂತ ಎಲ್ಲ BJP ಲೀಡರ್ಗಳನ್ನೇ, ಯಾರು BJP ಅಧ್ಯಕ್ಷರಿದ್ದಾರೋ, ಯಾರು BJP ಮಂತ್ರಿ ಇದ್ರು, ಇವರೇ ಸೈನ್ ಹಾಕ್ಕೊಟ್ಟು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಇದನ್ನ ದೊಡ್ಡ ಅಪರಾಧ ಮಾಡಿಬಿಟ್ಟು ಏನೋ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಯಾರು ಹೋಗ್ತಾ ಇದೆ? ಸೊ ಇವತ್ತು ನಾವು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ, 26ನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ. ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ. ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಸೊ ಅದಕ್ಕೆ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.